ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಶ್ರೀ ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿ ಸೌಹಾರ್ದ ಪತ್ತಿನ ಸಹಕಾರ ನಿಮಿತ್ತ 4ನೇ ವರ್ಷದ ಮಹಾಸಭೆ ಜರುಗಿತು. ಕಲಬುರಗಿ ನಗರದ ಮಿಲೇನಿಯಂ ಶಾಲೆ ಬಳಿ ಇರುವ ಶ್ರೀಮತಿ ಕಸ್ತೂರಿಬಾಯಿ ಬುಳ್ಳಾ ಸ್ಮಾರಕ ಸಾಂಸ್ಕೃತಿಕ ಭವನದಲ್ಲಿ ಶ್ರೀ ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿ ಸೌಹಾರ್ದ ಪತ್ತಿನ ಸಹಕಾರಿ ನಿಮಿತ್ತ 4ನೇ ವರ್ಷದ ಮಹಾಸಭೆ ಜರುಗಿತು. ಸಭೆಯನ್ನು ಸಿದ್ಧಿ ವಿನಾಯಕ ಸೌಹಾರ್ದ ಸಹಕಾರಿ ನಿಮಿತ್ತ ಅಧ್ಯಕ್ಷರಾದ ಸಂಜು ಮಹಾಜನ್ ಉದ್ಘಾಟಿಸಿದರು. ಡಾಕ್ಟರ್ ಬಿಪಿ ಬುಳ್ಳಾ, ಬಾಬು ಪೀರಪ್ಪ ತಡ್ಕಲ್, ಡಾಕ್ಟರ್ ಅಶೋಕ ಚಂದಕವಟೆ, ಸೂರ್ಯಕಾಂತ್ ಗುಡ್ಡದಿ, ಸಿದ್ದಣ್ಣ ಸರಡಗಿ, ಮಲ್ಲಿಕಾರ್ಜುನ್ ನಾಟಿಕರ್, ರಮೇಶ್ ತಲಾರಿ, ಸಾಯಿಬಣ್ಣ ವಡಗೇರ ಸೇರಿದಂತೆ ಇತರರು ಇದ್ದರು. ಇದು 4ನೇ ವಾರ್ಷಿಕ ಸಮ್ಮೇಳನ ಶ್ರೀ ಮಾತಾ ಮಾಣಿಕೇಶ್ವರ ಸೌಹಾರ್ದ ಸಹಕಾರಿ ನಿಯಮಿತ 4ನೇ ವಾರ್ಷಿಕ ಸಮ್ಮೇಳನ. ಇದು 1919 ಮತ್ತು 20ರಲ್ಲಿ ಜನ್ಮವಾಯಿತು. ಅದು ನಾವು ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಕೋವಿಡ್ದಿಂದ 2 ವರ್ಷ ಲಾಸ್ ಆಯ್ತು ರೀ. ಇನ್ಮೇಲೆ ಎಲ್ಲರೂ ಸದಸ್ಯರು, ನಿರ್ದೇಶಕರು, ಗೌರವ ಅಧ್ಯಕ್ಷರು ಎಲ್ಲರೂ ಸಹಕರಿಸಿದ ಸುಮಾರು ಈ ವರ್ಷ 4 ಲಕ್ಷ ರೂಪಾಯಿ ಇನ್ಕಮ್ ಆಗ್ಯದ. ಚೆನ್ನಾಗಿ ನಡೆದ, ಎಲ್ಲರೂ ಸಹಕರಿಸಿರ್ತಾರೆ. ಮುಂದೆ ಇದೇ ಥರ ನಮ್ಮ ನಿರ್ದೇಶಕರು ಎಲ್ಲ ಸದಸ್ಯರು ಸಹಕರಿಸಬೇಕಂದಲ್ಲಿ ಅವರಲ್ಲಿ ಕಳಕಳಿ ಭಾವ. ಸುಮಾರು ಒಂದು 8 ಲಕ್ಷ ಇನ್ಕಮ್ ಆಗ್ಯದ ರೀ. ಇಲ್ಲಿವರೆಗೆ ಸುಮಾರು 519 ಜನರು ಸದಸ್ಯರದಾರ. ಎಫ್ ಡಿ ಮಾಡ್ತಾಯಿದ್ದೆವು. ಸಾಲ 20,000ಗಿಂತ ಮೇಲೆ ಯಾರಿಗೆ ಸಾಲ ಕೊಡೋದಿಲ್ಲ. ಸಾಲ ಮತ್ತು ಶೈಕ್ಷಣಿಕ ಪ್ರೋತ್ಸಾಹನ ಕೊಡ್ತೇವೆ. ರಿಕವರಿ ನಾವೇ ಮಾಡ್ತೇವೆ. ವಿಥೌಟ್ ಸ್ಯಾಲ್ರಿ ಯಾವುದೇ ಖರ್ಚು ಇರೋದಂಗೆ ನಡ್ಸ್ಕೊಂಡು ಹೋಗ್ತೇವೆ. ಸಮಾಜದ ಅಭಿಮಾನದಿಂದ ನಮ್ಮ ಸಮಾಜದ ಒಂದು ಸೌಹಾರ್ದ ಬೆಳೀಲಿ ಅನ್ನೋ ಉದ್ದೇಶಿಸ್ತೀವಿ. ಮಹಾಯೋಗಿನಿ ಮಾತಾ ಮಾಣಿಕೇಶ್ವರ ಸೌಹಾರ್ದ ಸಹಕಾರಿಯು ಈ ವರ್ಷದಿಂದ 2023-24 ಸಾಲಿನಲ್ಲಿ ಒಟ್ಟು 39 ಲಕ್ಷ ಸಾಲ ಕೊಟ್ಟಿದ್ದೀವಿ. 33 ಲಕ್ಷ ವಸೂಲಿ ಆಗ್ಯದ. ಒಳ್ಳೆಯ ಇದರಿಂದ 4,03,76,909 ರೂಪಾಯಿ ಪ್ರಾಫಿಟ್ ಆಗ್ಯದ. ಹೋದ ವರ್ಷವೂ 2,70,000 ರೂಪಾಯಿ 77,000 ರೂಪಾಯಿ ಪ್ರಾಫಿಟ್ ಆಗಿತ್ತು. ಪ್ರತಿ ವರ್ಷ ಇದು ಹಂತವಾಗಿ ಪ್ರಾಫಿಟ್ ಹಾಕೋತೆ ನಡೆದದ. ಎಲ್ಲ ಸದಸ್ಯರು ಮತ್ತು ಎಲ್ಲ ನಿರ್ದೇಶಕ ಮಂಡಳಿಯವರು ಎಲ್ಲರೂ ಸಹಕಾರ ಮಾಡೋದ್ರಿಂದ ಈ ನಮ್ಮ ಸಂಸ್ಥೆಯ ನಮ್ಮ ಸಮಾಜದ ಉನ್ನತ ಮಟ್ಟದಲ್ಲಿ ನಡೀತಾ ಇದೆ. ಅದಕ್ಕೆ ತಮ್ಮದೆಲ್ಲರೂ ಸಹಕಾರ ಇದೆ ಅಂಥೇಳಿ ನಾನು ಈ ಸಂಸ್ಥೆಯ ನಿರ್ದೇಶಕನಾಗಿ ಹೇಳ್ತಾ ಇದ್ದೀನಿ. ವಿವಿಧ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಾಹನಗಳನ್ನು ಕಲಬುರಗಿ ಜಿಲ್ಲೆಯ ನಿಂಬರ್ಗ ಪೊಲೀಸ್ ಠಾಣೆಯ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ಬೈಕ್ ಕಳ್ಳತನ ಕುರಿತು ಪ್ರಕರಣ ದಾಖಲಾಗಿತ್ತು. 10 ಬೈಕ್, ಟ್ರ್ಯಾಕ್ಟರ್, ಟ್ರಾಲಿ, ಟ್ರ್ಯಾಕ್ಟರ್ ಇಂಜಿನ್ ಸೇರಿದಂತೆ 14 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತು ವಶಪಡಿಸಿಕೊಂಡಿದ್ದಾರೆ. ಮಹಾರಾಷ್ಟ್ರ ಮೂಲದ ವ್ಯಕ್ತಿಯೊಬ್ಬನ ಬೈಕ್ ಕದ್ದಿದ್ದ ಖತರ್ನಾಕ್ ಕಳ್ಳರ ಟೀಮ್ ವಿಶೇಷ ತಂಡ ರಚನೆ ಮಾಡಿದ ಪೊಲೀಸರು ಪೃಥ್ವಿ ಬಿಳಿಗಿ, ಮೆಹಬೂಬ್, ರಾಹುಲ್ ಕ್ಷತ್ರಿ, ಮುನ್ನಾ ಜೈನುದ್ದೀನ್, ಕರೀಂ ಭಗವಾನ್, ಅಮೀನ್ ಸೇರಿದಂತೆ 6 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಕುರಿತು ನಿಂಬರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಅದು ನಮ್ಮ ಪತ್ನಿ. ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದಲ್ಲಿ ಮಾಡ್ಬುಳ್ ಪೊಲೀಸ್ ಠಾಣೆ ವತಿಯಿಂದ ಮೊಹರಂ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ನಂತರ ಸಿಪಿಐ ಜಗಪ್ಪ ಪಾಳ ಮಾತನಾಡಿ, ಮೊಹರಂ ಹಬ್ಬದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಆಸ್ಪದ ಮಾಡಿಕೊಡದೆ ಸರ್ವರು ಶಾಂತಿಯುತವಾಗಿ ಹಬ್ಬವನ್ನು ಆಚರಿಸಬೇಕು ಎಂದರು. ಯಾಕಂದ್ರೆ ನೀವೆಲ್ಲ ಆತ್ಮೀಯತೆಯಿಂದ ಇಲ್ಲಿವರೆಗೆ ಯಾವುದೇ ಅಹಿತಕರ ಘಟನೆ ಆಗಲಾರ್ದಂಗ ನೀವು ಏನಂತ ಮೊಹರಂ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಮೊಹರಂ ಮಾಡೋದು ಒಂದು ಬರೀ ಹೆಸರು ಮುಸ್ಲಿಂ ಇದ್ರೂ ಹಿಂದೂ ಮತ್ತು ಮುಸ್ಲಿಂ ಕೂಡಿ ಮಾಡುವಂತ ಒಂದು ಹಬ್ಬ. ಎಲ್ಲರ ಮನೆಯಲ್ಲಿ ದೇವರು ಮಾಡ್ತಾರೆ, ಎಲ್ಲರ ಮನೆಯಲ್ಲಿ ನೈವೇದ್ಯ ಇರ್ತಾರೆ, ಏನಂತಾರ ಮಾಲ್ದಿ ಮಾಡ್ತಾರೆ, ಸುಳಿತಾರೆ, ಇಲ್ಲ ಬಹಳಷ್ಟೆಲ್ಲ ಮಾಡ್ತಾರೆ. ಇದು ಒಂದು ಪದ್ಧತಿ ಇದೆ, ಅದು ಮಾಡ್ತಾರೆ. ಇವಾಗ ಮಾತೇ ಇಲ್ಲ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅಂದ್ರೆ ಮೊದಲಿನ ಪದ್ಧತಿ ನಾವೆಲ್ಲ ಸಮಾಜದಾಗ ಈ ದೇವರು ಬರ್ತಿತ್ತು. ನಾವೆಲ್ಲ ದೇವರಿಗೆ ಕೆಳಗಡೆ ಕಾಲಿರೋದನ್ನ ನಾವು ಕೆಳಗೆ ಮಲ್ಕೊಂಡು ಅವರು ತೆರೆ ಕೊಡ್ತೀವಿ. ಬಹುಶಃ ಭಾಳ ಮಂದಿ ಏನಂತರ ವಯಸ್ಸಾದರೂ ಗೊತ್ತಿರ್ಬೋದು. ಈಗ ಪದ್ಧತಿ ಸ್ವಲ್ಪ ಬಹುಶಃ ಕಡಿಮೆ ಆಗಿರ್ಬೋದು. ಆದ್ರೆ ಬಟ್ ನಮ್ಗಿರೋಂಥ ಒಂದು ಏನೊಂದು ಮೊಹರಂ ಬಗ್ಗೆ ಇರುವಂತ ಒಂದು ಅನುಬಂಧ, ಈ ಒಂದು ವಿಜೃಂಭಣೆ, ಈ ಮೊಹರಂ ಪದ ಬಹುಶಃ ಕಡಿಮೆ ಆಗಿರ್ಬೋದು. ಹೌದಾ? ಮೊಹರಂ ಪದ ಹಾಡಕ್ಕಾರ ಕಡಿಮೆ ಆಗಿದೆ. ಮೊಹರಂ ಪದ ಬಹುಶಃ ತಪ್ಪ ಪದಗಳಲ್ಲಿ ಒಂದು ಗೀಗಿ ಪದ, ಮೊಹರಂ ಪದ, ಭಜನಾ ಪದ, ಡೊಳ್ಳಿನ ಪದ ಇವೆಲ್ಲ ಈ ಹಿಂದೆ ಏನಂತರ ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಂಡು ಮತ್ತೆ ಅಳವಡಿಸಿಕೊಂಡು ನೋಡ್ಕೊಂಡು ಬರ್ತಾ ಇದ್ರು. ಇತ್ತಿತ್ತಲಾಗಿ ಅವೆಲ್ಲ ಕಣ್ಮರೆ ಆಗ್ತಾ ಇದ್ದಾವೆ. ಅವು ಕೆಲವೊಂದು ಈ ಒಂದು ಯಾಂತ್ರಿಕ ಜೀವನದಲ್ಲಿ ಅವನು ಸ್ವಲ್ಪ ಬಳಸ್ಕೊಳಕ್ ಆಗ್ತಾ ಇಲ್ಲ. ಜಸ್ಟ್ ಒಂದೇನದ ಒಂದು ಪದ್ಧತಿ ಮಾಡ್ತಾರೆ. ಇಲ್ಲಿ ಮೊಹರಂ ಬಗ್ಗೆ ಹೆಚ್ಚಿಗೆ ಹೇಳೋದು, ಯಾಕಂದ್ರೆ ಎಲ್ಲ ದಂಡೋತಿ ಗ್ರಾಮದಾಗ ಯಾವುದೇ ಒಂದು ನೋಡಿದೆ ನಾನು. ಈಗ ಹಳೇ ಒಂದು 3-4 ತಿಂಗಳಾಗಿದೆ. ನಾನು ಒಂದು 3 ತಿಂಗಳಲ್ಲಿ ಕೆಲಸ ಮಾಡಿದ್ದೀನಿ. ಮತ್ತೆ ನಡವಳಿಕೆ ಎಲೆಕ್ಷನ್ ಸಲುವಾಗಿ ಲೋಕಲ್ ಅಂತ ಬೆಳಗಾವಿ ಹೋಗಿ ಮತ್ತೆ ಬಂದಿದ್ದೀನಿ. ಬಂದ ಬಳಿಕ ಒಂದು ಸಣ್ಣ ಪುಟ್ಟ 1-2 ಇನ್ಸಿಡೆಂಟ್ ಆದವು. ಆ ಇನ್ಸಿಡೆಂಟ್ ವಿಚಾರದಾಗ ಎಲ್ಲ ನಮ್ಮ ಈ ಸಂದರ್ಭದಲ್ಲಿ ಪಿಐಗಳಾದ ಚೇತನ್, ಶೀಲಾದೇವಿ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಿವಲೀಲಾ ಪಾಳ, ಅಖ್ಫರ್ ದಕಾರೆ, ಮುನಿಯಪ್ಪ ಕೊಳ್ಳಿ, ಶಿವಕುಮಾರ್ ಹುಸ್ಮನಿ, ಇಸಾಕ್ ಯಾದಗಿರಿ, ಶಂಕರ್ ಕೊಳ್ಳಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ವಿದ್ಯಾರ್ಥಿಗಳು ಕನಸುಗಳನ್ನು ಕಾಣುವುದರ ಜೊತೆಗೆ ಅವುಗಳನ್ನು ಸಾಕಾರಗೊಳಿಸಲು ನಿರಂತರವಾಗಿ ಕಠಿಣ ಶ್ರಮ ಅಗತ್ಯ ಎಂದು ಹುಬ್ಬಳ್ಳಿಯ ಸ್ವರ್ಣ ಗ್ರೂಪ್ ಆಫ್ ಕಂಪನೀಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಎಚ್.ವಿ. ಪ್ರಸಾದ್ ಹೇಳಿದರು. ಇಲ್ಲಿನ ಕೆಇ ಬೋರ್ಡ್ನ ಪ್ರಥಮ ದರ್ಜೆ ಕಾಲೇಜು ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ವಿದ್ಯಾರ್ಥಿ ಒಕ್ಕೂಟ ಸಾಂಸ್ಕೃತಿಕ ಎನ್ಎಸ್ಎಸ್ ಮತ್ತು ಕ್ರೀಡಾ ಚಟುವಟಿಕೆಗಳ ಸಮಾರೋಪ ಸಮಾರಂಭದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು. ಇನ್ನು ಇದೇ ವೇಳೆಯಲ್ಲಿ ಹುಬ್ಬಳ್ಳಿಯ ಸ್ವರ್ಣ ಗ್ರೂಪ್ ಆಫ್ ಕಂಪನೀಸ್ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಎಚ್.ವಿ. ಪ್ರಸಾದ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು.
ಓಂ ಶ್ರೀ ಗುರುಭ್ಯೋ ನಮಃ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಕೆಇ ಬೋರ್ಡ್ನ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಈ ಒಂದು ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ವಿದ್ಯಾರ್ಥಿ ಒಕ್ಕೂಟ, ಸಾಂಸ್ಕೃತಿಕ NSS ಮತ್ತು ಕ್ರೀಡಾ ಚಟುವಟಿಕೆಗಳ ಮುಕ್ತಾಯ ಸಮಾರಂಭ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಪ್ರೊಫೆಸರ್ ಸಿದ್ಧಾಂತಿಯವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಸುನೀಲ್ ಪುರೋಹಿತ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಈ ಒಂದು ಘನ ಶಾಲೆಯ ಘನ ಪ್ರಾಚಾರ್ಯರೇ ಮತ್ತು ಅಧ್ಯಾಪಕ ವರ್ಗ ಸಿಬ್ಬಂದಿಯವರೇ, ಈ ಒಂದು ಮಹಾವಿದ್ಯಾಲಯದ ಭವಿಷ್ಯದಂತ ನಾನು ಹೇಳ್ಬೋದು, ಭವಿಷ್ಯ ನಿರ್ಧರಿಸಿರುವ ವಿದ್ಯಾರ್ಥಿನಿಯರೇ, ವಸಂತ ಸರ್ ಅವರೇ, ಯಾವುದಾದ್ರೂ ಮಾತಾಡೋಣ ಅಂತ ನಾನು ಏನಾದರೂ ಅನ್ಕೊಂಡಿದ್ರೆ ಅದರಲ್ಲಿ ಒಂದು ಕಾಲು ಭಾಗ ಸಿದ್ಧಾಂತಿ ಅವರು ಹೇಳಿದ್ದಾರೆ, ಇನ್ನೊಂದು ಕಾಲು ಭಾಗ ಲಕ್ಷ್ಮಿ ಹೇಳಿದ್ದಾರೆ ಕಿವಿ ಮಾತುಗಳು. ಇನ್ನೇದಾದ್ರೂ ಉಳಿದಿವೆ ಅಂದ್ರೆ ಮಾರುತಿ ಬಂದು ಹೇಳಿಬಿಟ್ಟಿದ್ದಾರೆ. ಏನ್ ಮಾತಾಡ್ಬೇಕು ಅನ್ನೋದು ಅವರು ಇಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಅಂದ್ರೆ ಒಂದು ಶಾಲೆಯ ಅಥವಾ ಒಂದು ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಈ ಉನ್ನತ ಮಟ್ಟದ ಭಾಷಣ, ಅದು ಪೇಪರ್ ಇಲ್ಲದೆ ಅವರಿಬ್ಬರು ಮಾತಾಡಿರೋದು ನೋಡಿದರೆ ಅಣ್ಣ ಕುದಿಯಲೇ ಇಲ್ಲ, ನಾವು ಎಲ್ಲ ಒಳಗೆ ಕೈ ಹಾಕಿ ನೋಡೋದು ಅವಶ್ಯಕತೆ ಇಲ್ಲ, ಬರೇ ಮೇಲಿಂದ ನೋಡಿದ್ರೆ ಸಾಕು. ಈ ಒಂದು ಇಬ್ಬರ ಭಾಷಣ ಸಾಕು ಈ ಒಂದು ಮಹಾವಿದ್ಯಾಲಯ ಯಾವ ಮಟ್ಟಕ್ಕೆ ಪ್ರಥಮ ದರ್ಜೆ ಅಂತ ಹೆಸರಲ್ಲಿ ಏನಿದೆ ಅಲ್ಲ, ಪ್ರಥಮ ದರ್ಜೆ ನೀವು ನಿಭಾಯಿಸ್ತಾ ಇದ್ದೀರಿ ಅಂತ ನಾನು ಭಾವಿಸುತ್ತೇನೆ. ಈ ಸಂದರ್ಭದಲ್ಲಿ ಕಾಲೇಜಿನ ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಸುನೀಲ ಪುರೋಹಿತ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಎಂದು ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ SR ಶ್ರೀನಿವಾಸ್ ಹೇಳಿದರು. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 15% 20% ಟಿಕೆಟ್ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಈ ಹಿಂದೆ 2019ರಲ್ಲಿ ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಹೆಚ್ಚಳ ಆಗಿತ್ತು. ತೈಲ ಬೆಲೆ ಏರಿಕೆ ಆಗಿರುವುದರಿಂದ ಟಿಕೆಟ್ ದರ ಹೆಚ್ಚಳ ಅನಿವಾರ್ಯವಾಗಿದೆ. ನೌಕರರಿಗೆ ಸಂಬಳ ಹೆಚ್ಚಳ ಸೌಲಭ್ಯ ಕಲ್ಪಿಸಲು ಟಿಕೆಟ್ ದರ ಹೆಚ್ಚಳ ಅನಿವಾರ್ಯವಾಗಿದೆ. ಕೆಎಸ್ಆರ್ಟಿಸಿ ನೌಕರರ ವೇತನ ಪರಿಷ್ಕರಣೆ 2020ರಲ್ಲಿ ಆಗಬೇಕಿತ್ತು ಎಂದು ತಿಳಿಸಿದರು. ಕಳೆದ ತ್ರೈಮಾಸಿಕದಲ್ಲಿ ಕೆಎಸ್ಆರ್ಟಿಸಿಗೆ 295 ಕೋಟಿ ರೂಪಾಯಿ ನಷ್ಟವಾಗಿದೆ. 40 ಹೊಸ ಓಲ್ವೋ ಬಸ್ಗಳಿಗೆ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. 40 ಹೊಸ ಆಲ್ಟೋ ಬಸ್ಗಳಿಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಈಗಾಗಲೇ 600 ಸಾಮಾನ್ಯ ಬಸ್ಗಳನ್ನು ಖರೀದಿ ಮಾಡಲಾಗಿದೆ. ಕೆಎಸ್ಆರ್ಟಿಸಿ ಸಂಸ್ಥೆ ಉಳಿಯಬೇಕಾದ್ರೆ ಟಿಕೆಟ್ ದರ ಹೆಚ್ಚಳ ಅನಿವಾರ್ಯವಾಗಿದೆ ಎಂದು ತಿಳಿಸಿದರು. ದರ ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಕ್ಕಂಥದ್ದಕ್ಕೆ ನಾವು ಒಂದು ರೆಸಲ್ಯೂಷನ್ ಮಾಡಿದ್ದೀವಿ. ಕಳೆದ ಸುಮಾರು 2019ರಲ್ಲಿ ದರ ಪರಿಷ್ಕರಣೆ ಮಾಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಮಗೆ ಡೀಸೆಲ್ ಬೆಲೆ 60 ರೂಪಾಯಿ ಇತ್ತು, ಈಗ 93 ರೂಪಾಯಿ ಡೀಸೆಲ್ ಬೆಲೆ ಆಗಿದೆ. ಮತ್ತು ಸ್ಪೇರ್ ಪಾರ್ಟ್ಸ್ ರೇಟು ಕೂಡ ಜಾಸ್ತಿ ಆಗಿದೆ. ಮತ್ತು ನೌಕರರಿಗೂ ಕೂಡ ಎಲ್ಲ ಸವಲತ್ತುಗಳನ್ನು ಕೂಡ ಕೊಡಬೇಕಾಗಿದೆ ಅವರಿಗೆ. ಮತ್ತು ಅವರಿಗೆ ಒಂದು ಎವರಿ 4 years ಒನ್ಸ್ ಅವರಿಗೆ ವೇತನ ಪರಿಷ್ಕರಣೆ ಮಾಡಬೇಕಾಗುತ್ತೆ. ಅದೆಲ್ಲ ಕೂಡ ಅಗ್ರಿಮೆಂಟಲ್ಲಿ ಆಗಿರ್ತಕ್ಕಂಥದ್ದು. ಲಾಸ್ಟು ಅವರು ಕೋವಿಡ್ ಸಂದರ್ಭದಲ್ಲಿ ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ ಹಿಂದಿನ ಸರ್ಕಾರ ಕಮಿಟಿ ನೇಮಕ ಮಾಡಿತ್ತು. ಲಾಸ್ಟಲ್ಲಿ 2020ರಲ್ಲೇ ಮಾಡಬೇಕಾಗಿದ್ದಂಥ ಅವರ ವೇತನ ಪರಿಷ್ಕರಣೆಯನ್ನು ಹೆಚ್ಚಳವನ್ನು ಇನ್ನೂ ಮಾಡಿಲ್ಲ. ಅದರಿಂದ 2024ಕ್ಕೆ ನಾವು ಅದನ್ನು ಮಾಡಬೇಕಾಗುತ್ತೆ. ಮತ್ತು ಆಯಿಲ್ ಇರ್ಬೋದು, ಸ್ಪೇರ್ ಪಾರ್ಟ್ಸ್ ಇರ್ಬೋದು, ಎಲ್ಲವೂ ಕೂಡ ಜಾಸ್ತಿ ಆಗಿದೆ. ಅದರಿಂದ ನಮಗೆ ಬಸ್ಸು ಓಡಿಸ್ಲಿಕ್ಕೆ ಇದು ಎಸೆನ್ಸಿಯಲ್ ಸರ್ವೀಸು. ನಮ್ಮಲ್ಲಿ ಒಬ್ಬ ಡ್ರೈವರ್ ಒಂದು ದಿವಸ ಬರಲಿಲ್ಲ ಅಂದರೆ ಒಂದು ಬಸ್ ಹೋಗಲ್ಲ. ಒಂದು ಹಳ್ಳಿಗೆ ಒಂದು ಬಸ್ ಹೋಗಲಿಲ್ಲ ಅಂತಂತಂದರೆ ಜನ ಬಿಡಲ್ಲ. ಅದರಿಂದ
ಕಾಲಘಟ್ಟಕ್ಕೆ ಸರಿಯಾಗಿ ಅದು ರೇಟ್ ಜಾಸ್ತಿ ಮಾಡ್ಕೊಂಡು ಹೋಗಿದ್ರೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿಲ್ಲ. ನಮಗೆ ಕ್ವಾರ್ಟರ್ ಇಯರ್ಗೆ 3 ತಿಂಗಳಿಗೆ ಈಗ 295 ಕೋಟಿ ರೂಪಾಯಿ ಲಾಸ್ ಇದೆ. KSRTC ಶಕ್ತಿ ಯೋಜನೆ ಬಂದರೂ ಕೂಡ 295 ಕೋಟಿ ರೂಪಾಯಿ ನಮಗೆ ಈ ಲಾಸ್ಟ್ 3 ಮಂತ್ಸು ಆಡಿಟ್ ಇದರಲ್ಲಿ ಲಾಸ್ ಇದೆ. ಅದರಿಂದ ನಾವು ಎಲ್ಲ ಸವಲತ್ತುಗಳನ್ನ ಕೊಡಬೇಕಲ್ಲ. ಅದಕ್ಕೆ ಈಗ ಇರ್ತಕ್ಕಂಥ ನಮ್ಮ 8,000 ಚಿಲ್ಲರೆ ಬಸ್ ಇದ್ದಾವೆ. 8,000 ಚಿಲ್ಲರೆ ಬಸ್ಸಲ್ಲೂ ಕೂಡ ಅವೆಲ್ಲವೂ ಕೂಡ 9 ಲಕ್ಷ 10 ಲಕ್ಷ 12 ಲಕ್ಷ ಕಿಲೋಮೀಟ್ರ್ ಓಡಿರ್ತಕ್ಕಂಥವು. ನಮ್ಮ 450 ಓಲ್ವಾ ಬಸ್ ಇವೆ. ಓಲ್ವಾ ಬಸ್ಸು ಕೂಡ ಸುಮಾರು 20-22 ಲಕ್ಷದವರೆಗೂ ಓಡಿರ್ತಕ್ಕಂಥದ್ದು. ನಾವು ಅದಕ್ಕೆ ನಿನ್ನೆ ಮೀಟಿಂಗಲ್ಲಿ ಸುಮಾರು 40 ಹೊಸ ಓಲ್ವಾ ಬಸ್ಸನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದಕ್ಕೆ ಅನುಮೋದನೆ ಕೊಟ್ಟಿದ್ದೀವಿ. ಇವೆಲ್ಲವೂ ಇರೋದ್ರಿಂದ KSRTC ವ್ಯವಸ್ಥಿತವಾಗಿ ಜನರಿಗೆ ಸಾರಿಗೆ ವ್ಯವಸ್ಥೆಯನ್ನು ಒದಗಿಸ್ಬೇಕು ಅಂತಂದರೆ ನಾವು ಬಸ್ಗಳ್ನೂ ಕೂಡ ಕ್ಲೀನಾಗಿರ್ಬೇಕಾಗುತ್ತೆ. ಈಗ ನಾವು 400 ಚಿಲ್ಲರೆ 500 ಬಸ್ಸು 600 ಬಸ್ಸು ಹೊಸ ಬಸ್ ತಾಂಡಿದ್ದೀವಿ. ಅದ್ರ ಜೊತೆಗೆ ಈಗೂ ಕೂಡ ಹೊಸ ಬಸ್ನ ನಾವು ತಗೊಬೇಕಾಯ್ತು. ಇನ್ನೂ ಇರ್ತಕ್ಕಂಥವು ಹಳೆ ಬಸ್ನಲ್ಲೇ ಓಡ್ತಾ ಇರೋದ್ರಿಂದ ಹೊಸ ಬಸ್ ಪರ್ಚೇಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ರೇಟ್ ಜಾಸ್ತಿ ಮಾಡಲೇಬೇಕಾಗುತ್ತೆ. ಆ ವಿಚಾರವನ್ನು ನಾವು ಮುಖ್ಯಮಂತ್ರಿಗಳಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಬೋರ್ಡಲ್ಲಿ ತೀರ್ಮಾನ ಮಾಡಿದ್ದೀವಿ. ಅಲ್ಲ, ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಮಾಡ್ಬೋದು ಸರ್? ಅದನ್ನು ನಾವು 15-20% ಜಾಸ್ತಿ ಮಾಡಿಕೊಡಿ ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳಲ್ಲಿ ಪ್ರಸ್ತಾವನೆ ಕೊಡ್ತೀವಿ. ನೋಡಬೇಕು ಮುಖ್ಯಮಂತ್ರಿಗಳು ಎಷ್ಟು ಮಾಡ್ತಾರೆ. ಮಾಡಲಿಲ್ಲ ಅಂತಂದರೆ ಸಂಸ್ಥೆ ಉಳಿಯಲ್ಲ, ಇಲ್ಲ ಸರ್ಕಾರ ಕೊಡಬೇಕಾಗುತ್ತೆ. ಸರ್ಕಾರ ಯಾವಾಗಲೂ ಸರ್ಕಾರದ ಹತ್ರನೇ ಹೋಗಿ ಇದು ಒಂದು ಸ್ವಾಯತ್ತ ಸಂಸ್ಥೆ ಆಗ್ಬಿಟ್ಟು ಪ್ರತಿಯೊಂದಕ್ಕೂ ನಾವು ಸರ್ಕಾರನೇ ಅವಲಂಬಿಸ್ತಕ್ಕಂಥದ್ದು ಆಗಲ್ಲ. ಶಕ್ತಿ ಯೋಜನೆ ಬಂದಾದ ನಂತರ ಒಂದ್ಸಲ ಹೆಚ್ಚಿಗೆ ಆಗಿತ್ತು ಅಂತ ಇಲ್ಲ, ಶಕ್ತಿ ಯೋಜನೆದು ಸರ್ಕಾರಕ್ಕೆ ಒಂದು ಸ್ವಲ್ಪ ಪೆಂಡಿಂಗ್ ಕೊಡಬೇಕಾಗಿರ್ತಕ್ಕಂಥ ಯೋಜನೆ ಬಂದ ನಂತರ ಟಿಕೆಟ್ ದರ ಹೆಚ್ಚಳ ಆಗಿತ್ತು ಅಂತ ಇಲ್ಲ ಟಿಕೆಟ್ ದರ 2019ರಲ್ಲಿ 2020ರಲ್ಲಿ ಪರಿಷ್ಕರಣೆ ಆಗಿರ್ತಕ್ಕಂಥದ್ದು. ಯಾದಗಿರಿ ಜಿಲ್ಲೆಯ ಗುರ್ಮಿಟ್ಕಲ್ ತಾಲೂಕಿನ ಕಾಕಲವಾರ ಗ್ರಾಮದಲ್ಲಿ ಬುಧವಾರದಿಂದ ವಾಂತಿ ಭೇದಿ ಪ್ರಕರಣಗಳು ಪತ್ತೆಯಾಗಿದ್ದು ಇಲ್ಲಿಯವರೆಗೆ 10ಕ್ಕೂ ಹೆಚ್ಚು ಪ್ರಕರಣಗಳು ಬೆಳಕಿಗೆ ಬಂದಿವೆ. ಕಲುಷಿತ ನೀರಿನಿಂದಲೇ ವಾಂತಿ ಭೇದಿ ಉಂಟಾಗಿರುವ ಆರೋಪಗಳು ಕೇಳಿಬಂದಿವೆ. ಕಾಕಲವಾರ ಗ್ರಾಮದ 4 ನೀರಿನ ಮಾದರಿಗಳನ್ನು ಇತ್ತೀಚೆಗೆ ಪರಿಶೀಲಿಸಿದ್ದು 3 ಮಾದರಿಗಳನ್ನು ಕುಡಿಯಲು ಯೋಗ್ಯವಿಲ್ಲ ಎಂಬ ವರದಿ ಬಂದಿತ್ತು. ಈ ಕುರಿತು ಜುಲೈ 10ರಂದು ಆರೋಗ್ಯ ಇಲಾಖೆಯಿಂದ ಪಂಚಾಯತ್ಗೆ ಈ ಬೋರ್ವೆಲ್ನಿಂದ ನೀರು ಸರಬರಾಜು ಮಾಡದಂತೆ ಪತ್ರ ಸಹ ನೀಡಲಾಗಿತ್ತು. ಆದರೂ ಕೂಡ ನೀರು ಸರಬರಾಜು ಮಾಡಿರುವುದರಿಂದ ಸಮಸ್ಯೆ ಉಲ್ಬಣಕ್ಕೆ ಕಾರಣ ಎಂಬ ಮಾತುಗಳು ಗ್ರಾಮಸ್ಥರದಾಗಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಡಿಸಿ ಡಾಕ್ಟರ್ ಸುಶೀಲಾ ಬಿ ಹಾಗೂ ಜಿಲ್ಲಾ ಪಂಚಾಯತ್ ಸಿಒ ಗರಿಮಾ ಪನ್ವಾರ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರನ್ನು ಆರೋಗ್ಯ ವಿಚಾರಿಸಿದರು. ಅಪೆಕ್ಸ್ ಬ್ಯಾಂಕ್ನಲ್ಲಿ ಹಗರಣ ನಡೆದಿದೆ. ಆದರೆ ಅದರ ಕಡೆ ಗಮನ ಹರಿಸಲು ಸರ್ಕಾರವಿದೆ. ಸಂಬಂಧಪಟ್ಟ ಇಲಾಖೆ ಮತ್ತು ಅಧಿಕಾರಿಗಳಿದ್ದಾರೆ. ನಾನು ಮಾತನಾಡುವುದು ತಪ್ಪಾಗುತ್ತದೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಚಿಕ್ಕೋಡಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆ ಆರೋಪ ನಿಜವಾಗಿದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಕಷ್ಟಗಳ ಸರಮಾಲೆ ಶುರುವಾಗಿದ್ದು ಖಚಿತವಾಗುತ್ತದೆ ಮತ್ತು ಸೋಮವಾರದಿಂದ ಆರಂಭವಾಗಲಿರುವ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಮತ್ತು ಅವರ ಸಂಪುಟದ ಸಚಿವರೆಲ್ಲ ವಿರೋಧ ಪಕ್ಷದ ನಾಯಕರಿಂದ ಬೌನ್ಸರ್ ಮತ್ತು ಯಾರ್ಕರ್ಗಳು ಎದುರಿಸಲು ಸಿದ್ಧರಾಗಿ ವಿಧಾನಸೌಧಕ್ಕೆ ಬರಬೇಕು ಎಂದರು. ಬಗ್ಗೆ ಬೋರ್ಡ್ ಬಗ್ಗೆ ಭಾಳ ಇಲ್ಲ ಕಟ್ಟಬೇಕಂತ ಇಲಾಖೆ ಹಣಕಾಸಿನ ಕೊರತೆ ಇದೆ. ನಮ್ಮ ಇಲಾಖೆಯಿಂದ ಇನ್ನೊಬ್ಬರಿಂದ ಒಂದೂವರೆ ಕೂಡ ಕಂಟಿನ್ಯೂ ಮಾಡಿದ್ದಾರೆ. ಸುಕ್ಕೇರಿ 5 ಕೋಟಿ ರೂಪಾಯಿದಲ್ಲಿ ನಿರ್ಮಾಣ ಆಗ್ತಾರೆ. ಸರ್, ಹಲವು ವರ್ಷದಿಂದ ಚಿಕ್ಕೋಡಿ ಬರಬೇಕು, ಬಂದಾಗ ಮಾಡೋಣ. ಎಲ್ಲರ ಹತ್ರ ಪರವಾಗಿದ್ದಾರೆ, ಯಾರು ವಿರೋಧವಾಗಿಲ್ಲ. ಸರ್, ಎಚ್ ಕೆ ಪಾಟೀಲ್ ಅವರು ಪ್ರಸ್ತಾವನೆ ಇಲ್ಲವೇ ಇಲ್ಲ ಎಲ್ಲಿದೆ ಸರ್? ಕಳೆದ ವರ್ಷ ಸರ್ಕಾರ ಪಡಿಬೇಕಾಯ್ತು, ಇನ್ನೂ ಅದು ಚರ್ಚೆನ ಬಂದಿಲ್ಲ. ಚರ್ಚೆ ಬಂದಾಗ ನೋಡೋಣ. ಈಗಾಗಲೇ ಹಲವಾರು ವರದಿಗಳಲ್ಲಿ ಕೊಟ್ಟಿದೆ, ಹಲವಾರು ಆಯೋಗಗಳನ್ನು ಸರ್ಕಾರ ನೇಮಿಸಿದ್ರು. ಅದರಲ್ಲಿ ಇದೆ, ಅದು ಪ್ರಸ್ತಾವನೆ ಕೊಡೋ ಅವಶ್ಯಕತೆ ಇಲ್ಲ. ಸರ್ಕಾರ ನಿರ್ಧಾರ ಮಾಡಿದಾಗ ಅದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮನಸ್ಸನ್ನು ದೋಚುವ ಸಿರೆ ಚಂದವೋ, ತಟ್ಟನೆ ಸೆಳೆಯುವ ಸಿರೆ
ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.